ಒಂದ್ಸಲ ಶಂಕರ್ನ ನೋಡ್ಲಿಕ್ ಬಿಡಮ್ಮ. ಈಗ್ಲೂ ನಾನು ಶಂಕರ್ಗೆ ಹೇಳ್ದೆ ಹೋದ್ರೆ ಮತ್ತೆ ಯಾವಾಗಮ್ಮ? ನಿನ್ನಪ್ಪ ಬಂದೇ ಬಿಡ್ತಾನೆ. ಈ ಪಂಜರದಿಂದ ತೆಗೆದು ನನ್ನನ್ನ ಇನ್ನೊಂದು ಪಂಜರಕ್ಕೆ ಕಳಿಸ್ತಾನೆ. ಆಮೇಲೆ ನಾನು ಬಾಗಿಲುಗಳೇ ಇಲ್ಲದ, ಕಿಟಕಿಗಳೇ ಇಲ್ಲದ ಒಂದು ಸುಭದ್ರವಾದ ಸುಭಿಕ್ಷವಾದ ಮನೆಯ ಗೃಹಲಕ್ಷ್ಮಿ ಆಗ್ತೇನೆ. ನಿನ್ನ ಹಾಗೆ ಮೈ ಮನಸ್ಸು ಎರಡು ಅಡವಿಟ್ಟು ಆಯುಷ್ಯ ಕಳಿತೇನೆ. ನಿನ್ನ ಹಾಗೆ ನಿರಂತರವಾಗಿ ಬಾಳಿಡಿ ನಡೆಯೋ ಒಂದು ಸುದೀರ್ಘ ಆತ್ಮಹತ್ಯೆ. ಮಾನ್ಯರೇ ಹಾಗೂ ಇಲ್ಲಿ ಕಿಕ್ಕಿರಿದು ನೆರೆದಿರುವ ಬಂಗಾಡಿಯ ಸಮಸ್ತ ನಾಗರಿಕರೇ, ಇಲ್ಲಿರೋದು 4 ಮನೆ, ಎಲ್ಲರೂ ಬಂದಾಗಿದೆ. ನೀವೆಂತ ನಗಾಡೋದು? ಅಲ್ಲ, ಕಿಕ್ಕಿರಿದು ನೆರೆದಾದ್ರಲ್ಲ, ಅದಕ್ಕೆ. ಕಿಕ್ಕಿರಿದು ಬೇಡ, ಹಲ್ಕಿರಿದು ನಿಂತ ಪ್ರೇಕ್ಷಕರೇ, ಇಂದು ನಮ್ಮೆಲ್ಲರಿಗೂ ಮೈ ಜುಮ್ಮೆನಿಸುವ ದಿನ. ಇದಕ್ಕೆ ಕಾರಣ ಪುರುಷರು ನಮ್ಮವರೇ ಅಣ್ಣ ಶಂಕರ್ರಾಯ್. ಯಾವ ಸರ್ಕಾರಿ ನೆರವು ಇಲ್ಲದೆ ತಮ್ಮ ಸ್ವಂತ ಪ್ರತಿಭೆ ಹಾಗೂ ಎಷ್ಟೊತ್ತಿ ಹೇಳಿದೆ ನಿಂಗೆ ಮಳೆ ನೆನ್ಬೇಡ ಅಂತ? ಮೊದಲೇ ಜ್ವರ ಇದೆ, ಹೆಚ್ಚಾದ್ರೆ ಕಂಬಳಿ ಕೊಡು. ಅವರು ನಮ್ಮ ಬಂಗಾಡಿಯ ಬೆಟ್ಟಕ್ಕೆ ಬೇಲಿಯನ್ನು ಹಾಕಿ ಯಾವ ದುಷ್ಟ ಮೃಗಗಳು ಅಲ್ಲಿ ಸುಳಿಯದ ಹಾಗೆ ಅಲ್ಲಿ ವಿದ್ಯುತ್ ಹರಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿರುವ 4 ಮನೆಗಳಿಗೆ ಉಚಿತವಾಗಿ ಒಂದೊಂದು ವಿದ್ಯುತ್ ದೀಪವನ್ನು ಕರುಣಿಸಿದ್ದಾರೆ. ಈಗ ಈ ವಿದ್ಯುತ್ ಸ್ಥಾವರದ ಉದ್ಘಾಟನೆ. ಮುತ್ತಯ್ಯ, ಆ ಸ್ವಿಚ್ ಆನ್ ಮಾಡು. ಇದ್ರಲ್ಲಿ ನೀವಂತ ಈ ಕಡೆ ಹೊರಟದು, ಅಲ್ಲಿ ಸಂಕರಣ ಕರೆಂಟ್ ಉದ್ಘಾಟನೆ, ಮೈಕ್ ಚಟವ ನಂದೆ, ನೀವಂತ ಉಲ್ಟಾ ಹೊರಟದು. ಉಲ್ಟಾ ನಾನಲ್ಲ, ನೀನ್ ಉಲ್ಟಾ, ಈ ಊರಿನ ಜನ ಉಲ್ಟಾ. ಸಾಣ್ಬೋಗ್ರೆ, ನಿಮ್ಮ ಮಗಳನ್ನು ಮತ್ತೆ ಅಲ್ಲಿ ಕಲಿಸಿದ್ರಿ, ಅವಳು ಉಲ್ಟಾ ಅಂತ ನೀವು ಹೇಳುದಾ? ಏಯ್ ಹೋಗ ಹೋಗ ಫಿರ್ಕೀಸು. ಸಾಣ್ಬೋಗ್ರೆ, ಒಂದು ಮಾತು ಹೇಳುವ, ಶಂಕರಣ್ಣ ಒಳ್ಳೆ ಕುಳ ಕೂತಲ್ಲಿಗೆ ನಿಮಗೊಬ್ಬ ಒಳ್ಳೆ ಅಳಿಯ ಸಿಕ್ಕಿದ. ಮಗಳ ಮದುವೆಗೆ ಉಂಟಲ್ಲ ಮೈಕ್ ಸೆಟ್ 1 2 3 ನಂದೆ ಕಮ್ಮಿಲಿ ಮಾಡಿ ಕೊಡುವಪ್ಪ. ನೀವೆಂತ ಕೇಳಿದ್ರು ಬರ್ಲ ನನ್ನ ಮನೆಗೆ ಬೆಳಕು ಕೊಡೋದಕ್ಕೆ ಇವನು ಯಾರು? ಶ್ರೀಮತಿ, ಶ್ರೀಮತಿ ಎಲ್ಲೇ ಶ್ರೀಮತಿ? ನಿನ್ನೆ ಕೇಳ್ತಾ ಇರೋದು, ಶ್ರೀಮತಿ ಎಲ್ಲೇ? ಅವಳು ಶಾಲೆಗೆ ಹೋಗಿದ್ದಾಳೆ. ನನ್ನ ಕಣ್ಣಿಗೆ ಮಣ್ಣು ಹಾಕ್ತಾ ಇದ್ದಾರೆ ತಾಯಿ ಮಗಳು ಸೇರ್ಕೊಂಡು. ಈ ಮಳೆಗಾಲದಲ್ಲಿ ಯಾವ ಶಾಲೆನೇ ಅದು? ನಿನ್ನ ಇಡೀ ರಾತ್ರಿ ಜ್ವರ ಅಂತಿದ್ದೆ ಅವಳಿಗೆ. ಎಲ್ಲೊತ್ತು ಜ್ವರ ಈಗ? ಆ ಮನೆ ಹಾಳಿಂದ ಚೂಬಿಟ್ಟಿದ್ಯಾ ನಿನ್ನ ಮಗಳನ್ನ? ಅಯ್ಯೋ, ಎಂತ ಮಾತು ಅಂತ ಆಡ್ತೀರಾ? ಎಂತ ಮಾತು? ಏನಂತ ಮಾತು? ಏಯ್, ಪಟ್ಟಣದ ಹುಡುಗ ಅವನು. ರುಚಿ ರುಚಿ ನೋಡಿ ಹೋಗ್ತಾನೆ. ಎಂಥ ಬಂಡ ಧೈರ್ಯವಂತ ನಿನಗೆ? ನಾನು ಕಾರ್ಕಳದಲ್ಲಿ ಮೂರ್ತಿ ವಕೀಲರ ಮಗ ಜೊತೆ ಮದುವೆ ಮಾತುಕತೆ ನಡೆಸ್ತಾ ಇದ್ರೆ ಇಲ್ಲ ಅವನ್ನ ಸಗಣಿ ತಿರೋದಕ್ಕೆ ಸರಿಯಾಗಿರು. ಮರ್ಯಾದೆ ಇಲ್ವ ನಿನಗೆ? ನನ್ನ ಮಾತು ಅಂದ್ರೆ ಪಟ್ಟು ಸತ್ತಾರುವ ಕೊಂದು ಬಿಡ್ತಾನೆ. ನೋಡೆ ನೋಡೆ ನಿನ್ ಮಗಳ ಅವತಾರನ. ಕುಸೆ ಬಾ, ಕುಸೆ ಬಾ. ನೀನಿನ ಮನೆಯಿಂದ ಹೊರಗೆ ಬಿಡೋ ಆಗಿಲ್ಲ. ಸರಿ ಒಳಗೆ ಸರಿ. ಇವಳು ಜ್ವರ ಇಳಿಸ್ಬಿಡ್ತಾನೆ. ನಾಳೆ ಇವಳು ಮದುವೆನ ನಿಶ್ಚಯ ಮಾಡಿ ಬರ್ತೇನೆ. ನೀನಿನ್ನು ಮನೆಯಿಂದ ಹೊರಗೋಗೋದು ಗಂಡನ ಮನೆಗೆ ಹೋಗುವಾಗ ಮಾತ್ರ. ಶಾನ್ಭೋಗ್ರೆ, ಏನಾಯ್ತಾ? ಬಸ್ಸುಗೆ ಏನೋ ಆಗ್ಬಿಟ್ಟಿದೆ. ಏನಾಯ್ತಾ? ಬಸ್ಸು ಬೇಲಿ ಮುಟ್ಟಿದ್ದೆ, ನೆಗೆದು ಬಿದ್ದ. ಏನು? ಬೇಲಿ ಮುಟ್ಟಿ ನೆಗೆದು ಬಿದ್ದ? ಶಾಕು. ನನಗೂ ಅದೇ ಬೇಕು. ಇಲ್ಲ ನಿಲ್ಸಿ. ಬಂದ್ರು, ಡಿಸಿ ಸಾಹೇಬರು ಬಂದ್ರು. ಇರ್ಲಿ ನಮಸ್ಕಾರ. ಹೀಗೆ ನೀವು ಮೇಲಧಿಕಾರಿಗಳನ್ನ ಹಾಳು ಮಾಡೋದು ಕೊಡೆ ಹಿಡಿದು
ಇದೇನಾ ಬಂಗಾಡಿ ಬೆಟ್ಟ? ಮಳೆ ನಿಲ್ಲೋವರೆಗೂ ಇಲ್ಲೇ ಇದ್ದು ಆಮೇಲೆ ಹೋಗ್ಬೋದಲ್ವಾ? ಹಾಗಾದ್ರೆ 2 ತಿಂಗಳು ಇಲ್ಲೇ ನಿಂತು ಕಾಯ್ಬೇಕಾಗತ್ತೆ. ಒಂದ್ಸಲಿ ಹಿಡಿದ ಮಳೆ ತಿಂಗಳಿಗೆ ಬಿಡೋದೇ ಇಲ್ಲ. ಸರಿ ನಡೀರಿ. ಅಲ್ಲ, ಈ ಏರಿಯಾಗೆ ಯಾವ ಸೇತುವೆನೂ ಮಂಜೂರಾಗಿಲ್ಲ. ಸರ್ಕಾರಿ ದಾಖಲೆಯಲ್ಲಿ ಮಂಜೂರಾಗಿರೋ ಸೇತುವೆಗಳೇ ಹಕ್ಕಿಕತ್ತಿನಲ್ಲಿ ಮಾಯ ಆಗೋದು ನೋಡಿದ್ದೀನಿ. ಇಲ್ಲಿ ಸ್ಯಾಂಕ್ಷನ್ನೇ ಆಗದೆ ಸೇತುವೆ ಮುಡ್ಬಿಟ್ಟಿದೆಯಲ್ಲ, ಈ ಪವಾಡ ಮಾಡಿದವ್ರು ಯಾರು? ಅವನೇ ಸರ್, ಸುಮ್ಮನಿದ್ದಿರಲ್ರಿ ಹೇಳಿ. ಅಷ್ಟೇ ಅಲ್ಲ ಸರ್, ನನ್ನನ್ನು ಒಂದು ಮಾತು ಕೇಳಿಲ್ಲ, ಪರ್ಮಿಷನ್ ಬೇರೆ ತಗೊಂಡಿಲ್ಲ. ಜಲಪಾತಕ್ಕೆ ಡೈನಮೋ ಹಾಕಿ ಕರೆಂಟ್ ಮಾಡಿದ್ದಾನೆ, ಬೆಟ್ಟಕ್ಕೆ ಬೇಲಿ ಹಾಕಿ ಕರೆಂಟ್ ಹಾಯಿಸಿದ್ದಾನೆ. ಸತ್ತೇ ಹೋದ ಸರ್ ಒಬ್ಬ, ಕರೆಂಟ್ ಶಾಕ್ ಹೊಡೆದು. ನಿಜ ಸರ್, ಅದಕ್ಕೆ ಸರ್ ನಿಮ್ಮಲ್ಲಿ ಕರೆಸಿದ್ದು. ಶಂಕರ್ರಾವ್, ಈ ಜನರೇಟರ್ನ ಇನ್ಸ್ಟಾಲ್ ಮಾಡಿ ಆಪರೇಟ್ ಮಾಡೋಕ್ಕೆ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ? ಅಫ್ಕೋರ್ಸ್ ಸರ್. ಕೃಷ್ಣ, ಅಪಾಯಿಂಟ್ ನಂಬರ್. ನನ್ನನ್ನು ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡಿ ಸರ್ಕಾರದವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ದಟ್ಸ್ ಫೈನ್ ಶಂಕರ್. ಆದರೆ ನಿಮ್ಮ ಬೇಲಿ ಕರೆಂಟ್ನಿಂದ ಒಬ್ಬ ವ್ಯಕ್ತಿ ಪ್ರಾಣಕ್ಕೆ ಅಪಾಯ ಬಂತು ಅಂತ ಕಂಪ್ಲೇಂಟ್ ಬಂದಿದೆ. ಇಂಪಾಸಿಬಲ್ ಸರ್. ಒಬ್ಬ ಮನುಷ್ಯನ ಪ್ರಾಣಕ್ಕೆ ವಿಪತ್ತು ಬರಬೇಕಾದ್ರೆ ಕನಿಷ್ಠ 100 ವೋಲ್ಟ್ ಕರೆಂಟ್ ಬೇಕು. ಆದರೆ ಇದರಲ್ಲಿರೋದು ಕೇವಲ 10 ರಿಂದ 15 ವೋಲ್ಟ್ ಮಾತ್ರ. ಪ್ರಾಣಿಗಳ ಚರ್ಮಕ್ಕೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರೋದ್ರಿಂದ ತಂತಿ ಸಮೀಪ ಬರಕ್ಕೂ ಹೆದರ್ತವೆ. ಅಕಸ್ಮಾತ್ ಟಚ್ ಆದ್ರೂ ಮೈ ಜುಮ್ ಬಂದು ಹೊಡೋಗ್ತವೆ. ಇದು ಪ್ರಾಣಿಗಳಿಗೆ ಮಾತ್ರ ಒಂದು ಸಣ್ಣ ಶಾಕ್ ಅಷ್ಟೇ. ಇಲ್ಲ ಸಾಹೇಬ್ರೆ, ಇಲ್ಲ, ಇದು ಬರೀ ಸುಳ್ಳು. ನಾನು ಈಗಷ್ಟೇ ಬಿಟ್ಟು ಬಂದೆ, ನನಗೂ ಹೊಡೆದು ಸಾಕು. ಅದೇ ಹೇಳ್ತಿರೋದು ನಾನು, ಇದು ಪ್ರಾಣಿಗಳಿಗೆ ಮಾತ್ರ ಅಂತ. ಆರ್ ಯು ಶೂರ್ ಮಿಸ್ಟರ್ ಶಂಕರ್? ಶೂರ್ ಸರ್. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಮುತ್ತಯ್ಯ, ಆನ್ ಮಾಡಿ. ಬನ್ನಿ ಸರ್. ರೀ, ನೀವು ಮುಟ್ರಿ. ಅಯ್ಯೋ, ನಾನಾ ಸರ್? ನೀವು ಮುಟ್ಟಿ ಸರ್. ರೀ, ನೀವು ಮುಟ್ರಿ. ಸರ್ ನೀವು ಸೀನಿಯರು, ನೀವು ಮುಚ್ಚೋಕ್ ಮುಂಚೆ ನಾನು ಹೇಗೆ ಮುಟ್ಲಿ ಸರ್? ಐಲ್ ಡೂ ಇಟ್ ಸರ್. ನೋಡಿ, ಈ ಕರೆಂಟ್ ಯಾರು ಸಾಯ್ತಾರೆ? ಯಾರು ಎಲ್ಲಿ ಸತ್ತಿದ್ದು? ನಾನೇ ಸರ್ ಸತ್ತಿದ್ದು. ಬಸ್ಸು ಏನ್ ಸರ್ ಹೊಡಿತು ಶಾಕು, ಪಚ್ಚನೆ ಆಗ್ಬಿಡ್ತಾ ಇದ್ದೆ. ಒಂಚೂರು 100 ಗ್ರಾಮ್ ಅಷ್ಟು ಜೀವ ಉಳ್ಕೊಂಡ್ಬಿಟ್ಟಿತ್ತು ಸರ್. ಎಲ್ಲಿ ಹೊಡಿತು ಶಾಕು? ಇಲ್ಲಿ ಸರ್. ನಿನ್ಗೆ ಎಲ್ಲಿ ಹೊಡಿತು ಅಂತಲ್ಲ, ಯಾವ ಪ್ರದೇಶದಲ್ಲಿ ಹೊಡಿತು? ಮನೆಯಲ್ಲ, ಬೆಟ್ಟಲ್ಲ, ಕಾಡ್ನಲ್ಲ? ಕಾಡ್ನಲ್ಲಿ ಸರ್. ಕಾಡ್ಗೆ ಯಾಕೆ ಹೋಗಿದ್ದೆ? ಅದೇ ನಮ್ಮ ಶಾನ್ಭೋಗರು ನಾಟ ಎಳಿಬೇಕು ಅಂತ ಹೇಳಿದ್ರು ಸರ್. ನಾನೆಲ್ಲ ಹೇಳಿದೆ ಸಾಹೇಬ್ರೆ, ಶಾಕ್ ಹೊಡೆದಿದ್ದೀರ, ಅದಕ್ಕೆ ಏನೇನೋ ಹೇಳ್ತಾ ಇದ್ದಾನೆ ಹುಚ್ಚು ನನ್ನ ಮಗನೇ. ನಿಮ್ ಶಾನ್ಭೋಗ್ರದು ನಾಟ ವ್ಯವಹಾರ ಬೇರೆ ಇದೆಯೋ? ಬಹಳ ದೊಡ್ಡ ಕುಳನ? ಮತ್ತೆ ವಾರಕ್ಕೊಂದು ಟ್ರಕ್ ಲೋಡು ಖಾತ್ರಿ ಸರ್. ಸುದರ್ಶನ್, ಇವನ್ನ ಕರ್ಕೊಂಡೋಗಿ ಬಕ್ಷೀಸ್ ಕೊಡಿ. ಓಕೆ ಸರ್. ಸಂತೋಷ ಸರ್. ಬಕ್ಷೀಸು ಸರ್, ಬಕ್ಷೀಸು. ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವೇನ್ರಿ? ಒಬ್ಬ ಪ್ರಾಮಾಣಿಕ ಮನುಷ್ಯ 2 ಒಳ್ಳೆ ಕೆಲಸ ಮಾಡಿದಾನೆ ಅಂದ್ರೆ ಅದನ್ನು ಸಹಿಸಕ್ಕೂ ಆಗೋಲ್ಲ ನಿಮಗೆ. ಅವನ್ನ ಕೊಲೆಗಾರ ಮಾಡಕ್ ಹೊಟ್ಟಿದ್ದೀರಾ. ಸದ್ಯ ನಿಮ್ ಪಾಯಿಂಟ್ ಪ್ರೂವ್ ಮಾಡ್ಬೇಕು ಅಂತ ಆ ಬಸ್ಸುನ ನಿಜವಾಗ್ಲೂ ಮುಗಿಸ್ಬಿಡ್ಲಿಲ್ವಲ್ಲ, ಅದಕ್ಕೂ ಹೆಸರಲ್ಲ ನೀವು. ಬೇಜಾರು ಮಾಡ್ಕೊಬಿಡಿ ಶಂಕರ್. ಕಂಗ್ರ್ಯಾಚುಲೇಷನ್, ಅದ್ಭುತವಾದ ಕೆಲಸನೇ ಮಾಡಿದ್ರಿ. ಈ ಸಾರಿ ನಿಮ್ಮ ಹೆಸರನ್ನ ರಾಷ್ಟ್ರ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತೀನಿ. ಛೇ, ಇಲ್ಲ ಸರ್, ನಾನು ಪ್ರಶಸ್ತಿಗಾಗಿ ಮಾಡಲಿಲ್ಲ, ನಾನು ಸಂತೋಷಕ್ಕಾಗಿ ಮಾಡ್ತಿದ್ದೀನಿ ಅಷ್ಟೇ. ನಿಮಗೆ ಸಹಾಯ ಮಾಡಲೇಬೇಕು ಅಂದರೆ ಬಂಗಾಡಿಗೆ ಒಂದು ಆರೋಗ್ಯ ಕೇಂದ್ರ ಕೊಡಿಸಿ. ಈ ಸೀಮೆ ಜನಗಳಿಗೆ ಉಪಕಾರ ಮಾಡ್ಬೇಕಾಗ್ತದೆ. ಎಲ್ಲ ವಿದ್ಯಾವಂತರು ನಿಮ್ಮ ಹಾಗೆ ಇರ್ತಾರೇನ್ರಿ? ಹಳ್ಳಿಗಳು ಬರೋಕ್ಕೆ ಡಾಕ್ಟರ್ ಹಿಂದೆ ಹಾಕ್ತಾರೆ, ಬಲವಂತವಾಗಿ ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಗೆ ಕಾಯಿಲೆ ಬಂದು ಓಡೋಗ್ತಾರೆ. ಒಂದ್ಸಾರಿ ಬನ್ನಿ ನಮ್ಮ ಆಫೀಸ್ಗೆ, ಕೂತ್ಕೊಂಡು ಮಾತಾಡೋಣ. ಆಯ್ತು ಸರ್, ಇಟ್ಸ್ ಮೈ ಪ್ಲೆಷರ್. ಬಾಯ್. ನಮಸ್ಕಾರ. ನಮಸ್ತೆ ಸಾಹೇಬ್ರೆ, ಒಂದು ನೀನು ಮಾತಾಡಬೇಡ, ನಿನ್ನ ಸಸ್ಪೆಂಡ್ ಮಾಡಿದ್ದೀನಿ ಈ ಕ್ಷಣದಿಂದ. ಸಾಹೇಬ್ರೆ, ಒಂದು ನಿಮಿಷ ಈ ಕಡೆ ಬನ್ನಿ, ನಿಮ್ಮತ್ತು ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಏನ್ ಮಾತಾಡ್ಬೇಕು ಅದನ್ನ ಇಲ್ಲ ಮಾತಾಡ್ರಿ, ಬಿಡ್ರಿ ಕೈನ. ಎಲ್ರದ್ರು ಹೇಳಿಕ್ ಆಗೋದಿಲ್ಲ, ಮಾಮೂಲು ಸರಿಯಾಗಿ ತಲುಪಿಸಿದ್ದೇನೆ, ಬೇಕಾದ್ರೆ ತಹಸೀಲ್ದಾರನ್ನೇ ಕೇಳಿ. ಏನಂದ್ರಿ? ಇನ್ನೊಂದ್ಸರಿ ಹೇಳಿ. ಸಾಹೇಬ್ರೆ, ನೀವು ಎಲ್ರದ್ರು ಯಾಕೆ ರೇಗಾಡ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ಹೊಸದಾಗಿ ಬಂದಿದ್ದೀರಲ್ಲ, ನಿಮ್ಮ ವಜನ್ನು ಎಲ್ರಿಗೂ ಗೊತ್ತಾಗಲಿ ಅಂತ ನಾಳೆ ಬೆಳಿಗ್ಗೆ ತಲುಪಿಸ್ತೀನಿ ಕೋಟೆ. ನಿಮ್ಮ ಅಪೇಕ್ಷೆ ಏನು ಅಂತ ಗೊತ್ತಾದ್ರೆ. ನನಗೆ ಲಂಚ ಕೊಡಕ್ ಬರ್ತೀಯಾ? ಯು ಆರ್ ಡಿಸ್ಮಿಸ್ಡ್. ಗೆಟ್ ಲಾಸ್ಟ್. ಹೀಗೆ ಮಾಡಬೇಡಿ ಸಾಹೇಬ್ರೆ. ಸಾಹೇಬ್ರೆ, ಮಾಡೋದಿಲ್ಲ ಸಾಹೇಬ್ರೆ. ಸಾಹೇಬ್ರೆ, ರೀ, ಆ DFO ಹೇಳಿ ಈ ಬೆಟ್ಟ ಎಲ್ಲ ಮಾಜರ್ ಮಾಡಿಸಿ. ಅಂಡ್ ಐ ವಾಂಟ್ ಟು ರಿಪೋರ್ಟ್ ಬೈ ದಿಸ್ ವೀಕೆಂಡ್. ನಾನು ಬಿದ್ದು ಒಂದಾಡಿದ್ದನ್ನು ನೋಡಿ ತೃಪ್ತಿ ಆಯ್ತಾ?
ಶಂಕರ್ನ ನೋಡ್ಲಿಕ್ ಬಿಡಮ್ಮ. ಈಗ್ಲೂ ನಾನು ಶಂಕರ್ಗೆ ಹೇಳ್ದೆ ಹೋದ್ರೆ ಮತ್ಯಾವಾಗಮ್ಮ? ಒಂದ್ಸಲ ಶಂಕರ್ನ ಕಂಡ್ರೆ ಎಲ್ಲ ಸರಿ ಹೋಗ್ತದೆ. ಬಿಡಮ್ಮ, ಬಿಡಮ್ಮ, ಬಿಡಮ್ಮ. ಇನ್ನೇನಪ್ಪ ಬಂದೇ ಬಿಡ್ತಾನೆ. ಈ ಪಂಜರದಿಂದ ತೆಗೆದು ನನ್ನನ್ನ ಇನ್ನೊಂದು ಪಂಜರಕ್ಕೆ ಕಳಿಸ್ತಾನೆ. ಆಮೇಲೆ ನಾನು ಬಾಗಿಲುಗಳೇ ಇಲ್ಲದ, ಕಿಟಕಿಗಳೇ ಇಲ್ಲದ ಒಂದು ಸುಭದ್ರವಾದ ಸುಭಿಕ್ಷವಾದ ಮನೆಯ ಗೃಹಲಕ್ಷ್ಮಿ ಆಗ್ತೇನೆ. ನಿನ್ನ ಹಾಗೆ ಮೈ ಮನಸ್ಸು ಎರಡು ಅಡವಿಟ್ಟು ಆಯುಷ್ಯ ಕಳಿತೇನೆ. ನಿನ್ನ ಹಾಗೆ ನಿರಂತರವಾಗಿ ಬಾಳಿಡಿ ನಡೆಯೋ ಒಂದು ಸುದೀರ್ಘ ಆತ್ಮಹತ್ಯೆ. ಹೋಗು ಕಂದ, ಹೋಗು. ನಿಂತ್ಕೋ. ಬಾಯಿಲೆ ಹಿಂಬಾಗ್ಲಿಂದ ಹೋಗ್ಬೇಡ, ಮುಂಬಾಗ್ಲಿಂದನೇ ಹೋಗು. ನಿಮ್ಮ ಮೈ ಸುಡ್ತಾ ಇದೆ. ಈ ಜ್ವರದಲ್ಲಿ ಹೇಗಮ್ಮ ಹೋಗ್ತೀಯಾ? ಸ್ವಲ್ಪ ಇರು. ತಗೋ ಇದನ್ನ, ಹೊದ್ಗೋ ಹೊದ್ಗೋ. ಮಳೆಲಿ ನೆನಿಬೇಡ. ಬಾ ಬಾ ಕಂದ, ಎಲ್ಲ ಸರಿ ಹೋಗುತ್ತೆ. ಬರ್ತೀನಮ್ಮ. ಅಜ್ಜಿ, ನಾನು ಬಂದ್ಬಿಟ್ಟೆ ಅಜ್ಜಿ. ನಾನು ಬಂದ್ಬಿಟ್ಟೆ ಇಲ್ಲಿಗೆ. ಬೈರ, 8ನೇ ನಂಬರ್ ಸ್ಥಾನ ಇಲ್ವಾ? ಮನೇಲಿದೆ, ಹೋಗಿ ತಂದ್ಬಿಡ್ಲ? ಏನು ಬೇಡ, ನಾನೇ ಹೋಗ್ತಾ ಬರ್ತೇನೆ. ಆ ಪೈಪ್ನ ಸರಿಯಾಗಿ ಕಟ್ಟು, ಇಲ್ಲ ಮಳೆಗೆ ಹೊಡ್ಕೊಂಬಂದ್ಬಿಡುತ್ತೆ. ಶಂಕರ ಮನೆಗೆ ಹೋಗ್ತಾ ಇದ್ದಾನೆ, ಇದೇ ಸರಿಯಾದ ಸಮಯ, ಉಡಾಯಿಸಿ ಬಿಡುವ. ಶ್ರೀಮತಿ, ಈ ಬಟ್ಟೆ ನೋಡಿ ನಾ ವರುಣೇ ಬಂದ್ಲು ಅಂತ ತಿಳ್ಕೊಂಡಿದ್ದೆ. ಶ್ರೀಮತಿ, ಯಾಕೆ ಏನಾಯ್ತು? ಅರೆ, ಮೈಯೆಲ್ಲ ಸುಡ್ತಾ ಇದೆ. ನನ್ನ ಮನೆ ಬಿಟ್ಟು ಬಂದ್ಬಿಟ್ಟೆ ಶಂಕರ್, ಇಲ್ಲಿಗೆ ಬಂದ್ಬಿಟ್ಟೆ. ಎಂತ ಕೆಲಸ ಮಾಡ್ತೀನಿ ನಾನು? ಮಳೆ ನೆನ್ಕೊಂಬಂದ್ಯಾ? ಮೈ ಬೇರೆ ಸುಡ್ತಾ ಇದೆ, ಏನ್ ಕುಚ್ತಾನ? ನನ್ನ ಬಿಡಬೇಡಿ ಶಂಕರ್, ನನ್ನ ಬಿಟ್ಟು ಹೋಗ್ಬೇಡಿ. ಯಾಕೆ ಏನಾರು ಮಾತಾಡ್ತೀಯ? ಜ್ವರ ನೆತ್ತಿಗಿರ್ತಿರ್ಬೇಕು. ಒಂದು ನಿಮಿಷ. ಶಂಕರ್, ಬೇಡ, ಸಮೀಪನೇ ಇರಿ. ಅಷ್ಟು ಸಾಕು. ಎಲ್ಲ ಬಿಟ್ಟು ಬಂದ್ಬಿಟ್ಟೆ.
ಬಲ್ಗಾಲಿಟ್ಟೆ ನಾನು ಒಳಗಡೆ ಬಂದಿದ್ದೇನೆ. ನನ್ನ ಬಿಡ್ಬೇಡಿ. ಆಂಟಿಬಯೋಟಿಕ್ ತಳ್ದು ಹೋದ್ರೆ ಜ್ವರ ಜಾಸ್ತಿ ಆಗುತ್ತೆ. ನೀ ಮಲ್ಕೋ. ಶಂಕರ್, ನೀ ಮಲ್ಕೋ. ಒಂದು ನಿಮಿಷ ಬರ್ತೀನಿ. ಶಂಕರ್, ಇಲ್ಲೇ ಇರಿ, ನನ್ನ ಸಮೀಪನೇ ಇರಿ. ಶ್ರೀಮತಿ, ಸದ್ಯಕ್ಕೆ ತಗೋ, ಆಮೇಲೆ ಡಾಕ್ಟರ್ ಹೋಗೋಣ. ಶ್ರೀಮತಿ, ಹಠ ಮಾಡಬೇಡ, ನನ್ನ ಮಾತು ಕೇಳು. ತಗೋ. ನಡಿಯ ಮನೆಗೆ. ನೋಡಿ, ಜ್ವರ ಹೇಳ್ತದೆ ಅವಳಿಗೆ. ಅದು ಅಲ್ಲದೆ ಮಳೆ ತೊಯ್ದು ತೊಪ್ಪೆಗೆ ಬಂದಿದ್ದಾಳೆ. ಓಹೋ, ಅದಕ್ಕೆ ನೀನು ಇವಳು ಬಟ್ಟೆನೂ ಬದಲಾಯಿಸ್ಬಿಟ್ಯಾ? ಮೊದಲನೇ ಸಲ ಈ ಮನೆ ಕಾಲಿಡ್ತಿದ್ದೀರಿ. ಕೆಟ್ಟ ಮಾತಾಡಿ. ನಾನಲ್ಲಿ ಮದುವೆ ತಯಾರಿ ಮಾಡ್ತಾ ಇದ್ರೆ ನೀನ್ ಇಲ್ಲಿದೀಯಾ? ಮಾರ್ಗಡಿ 4 ಜನ ಗೊತ್ತಾಗೋ ಮುಂಚೆ ನಡಿಯ ಮನೆಗೆ. ಕೇಳಿಸ್ತಾ? ನಿನ್ನ ಸಾಮ್ರಾಜ್ಯದ ಮೊದಲನೇ ಕೀರ್ತಿ ಕಳಶ ಹೊಡ್ಚ, ನಿನ್ನ ವಿದ್ಯುತ್ ಯಂತ್ರ ಖಲಾಸ್. ಏಯ್, ನನ್ನ ಮಗಳನ್ನ ನನ್ ಮನೆ ಕರ್ಕೊಂಡೋಗ್ತಿದ್ದೇನೆ. ಯಾವ DC ಸಾಹೇಬ್ರು ತಡೆಯೋ ಹಾಗಿಲ್ಲ. ತಡೆಯೋದಕ್ಕೆ ನೀನೇನೋ ಲೇ? ನಾನು ಇವಳ ಕೈ ಹಿಡಿಯೋ ಗಂಡ. ಇದು ಇವಳ ಮನೆ. ಹೆದರ್ಕೋಬೇಡ ಶ್ರೀಮತಿ, ಧೈರ್ಯವಾಗಿರು, ನಾನಿದ್ದೀನಿ. ಮನೆಗೆ ಬಾರೆ. ಜ್ವರ ಜಾಸ್ತಿ ಆಗ್ತಿದೆ. ಬೆಳ್ತಂಗಿ ಡಾಕ್ಟರ್ ಹತ್ರ ಕರ್ಕೊಳ್ಬೇಕು. ಕೃಷ್ಣ, ಮುದ್ದೆಯಿಂದ ಜೀಪ್ ತಗೊಂಡು ಸೇತುವೆ ಆಚೆ ಬಾ. ಸರಿ ಮುದ್ದೆ, ನೀನು ಬಂದ್ಬಿಡು. ಸೇತುವೆ ಹತ್ರ. ಸೇತುವೆ ದಾರಿಯಲ್ಲಿ ಬೇಗ. ಸೇತುವೆ. ಶ್ರೀಮತಿನ ಮನೆ ಕರ್ಕೊಂಡು ಹೋಗಿ. ನಾ ಪಂಡಿತ್ ಬಂದ ಔಷಧ ಹಾಕ್ತೀನಿ ಬೇಗ. ಶಂಕರ್, ನನ್ ಬಿಟ್ಟು ಹೋಗ್ಬೇಡಿ. ಶಂಕರ್, ನನ್ ಬಿಟ್ಟು ಹೋಗ್ಬೇಡಿ. ಇನ್ನೇನ್ ಶಂಕರ್ ಬಂದ್ಬಿಡ್ತಾನೆ. ಪುಟಿ ಮಾತಾಡು. ಇದನ್ನ ಅರ್ಧ ಗಂಟೆಗೆ ಒಂದ್ಸಲ 2 ಚಮಚ ಕುಡಿಸ್ತಾ ಇರಿ, ಮತ್ತೆ ಮಾತಾಡ್ತಾ ಇರಿ, ಆಯ್ತಾ? ಅವಳಿಗೆ ಎಚ್ಚರ ತಪ್ಪದೇ ಇರ್ಲಿ. ಪಂಡಿತ್ರೆ, ಹೇಗಾದ್ರೂ ಕಾರ್ ಮಾಡ್ಕೊಂಡು ಡಾಕ್ಟರ್ ಕರ್ಕೊಂಡು ಬಂದೆ. ಆಯ್ತಾಯ್ತು. ನನ್ನ ಬಿಟ್ಟು ಹೋಗ್ಬಿಡಿ, ಬಿಟ್ಟು ಹೋಗ್ಬಿಡಿ. ಶ್ರೀಮತಿ, ಶ್ರೀಮತಿ, ಮೊದಲು ಔಷಧಿ ಕೊಡಿ. ಸ್ವಲ್ಪ, ಇನ್ನು ಸ್ವಲ್ಪ. ಬೆಳಿಗ್ಗೆ ನೆರೆ ಕಮ್ಮಿ ಆಗ್ತಿದ್ದಂಗೆ ಆಸ್ಪತ್ರೆಗೆ ಹೋಗೋಣ.
ನೋಡು ನೋಡು, ನಿನಗೇನೂ ಆಗಿಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು. ನೀನು ಈ ಮನೆ ನಡ್ಸ್ಕೊಂಡು ಹೋಗೋದು ಬೇಡವಾ? ಅಜ್ಜಿಗೆ ಮಾತು ಕೊಟ್ಟಿದ್ದೀವಿ ನಾವು. ಇದು ಕನಸ? ಕನಸಲ್ಲ ಶ್ರೀಮತಿ, ನಿಜ. ಕಾಣಿಸ್ತಾ ಇರೋದು, ಅನ್ನಿಸ್ತಾ ಇರೋದು ಎಲ್ಲ ನಿಜ. ನಂಗಿಷ್ಟೇ ಸಾಕು. ನನಗೆ ನೀನ್ ಬೇಕು ಶ್ರೀಮತಿ. ಈ ಬದುಕು ತುಂಬಾ ಸುಂದರವಾಗಿದೆ. ಹಠ ಮಾಡು. ನೀನ್ ಯಾವಾಗ್ಲೂ ಮಾಡ್ತಿರ್ತಿಲ್ಲ ಹಾಗೆ ಹಠ ಮಾಡು. ನಾನ್ ಜೊತೆ ಇರ್ತೀನಿ ಅಂತ ಹಠ ಮಾಡು. ಪಟ ಪಟ ಅಂತ ಮಾತಾಡು ಶ್ರೀಮತಿ. ನೀನಿಲ್ದೆ ನನಗೇನು ಇಲ್ಲ ಶ್ರೀಮತಿ. ನನಗೆ ನೀನ್ ಬೇಕು ಶ್ರೀಮತಿ. ಶಂಕರ್, ಶ್ರೀಮತಿ, ಶ್ರೀಮತಿ, ಶ್ರೀಮತಿ. ಸೇತುವೆ ಕಟ್ಟಬೇಕು. ಶ್ರೀಮತಿನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಸೇತುವೆ ಕಟ್ಟಬೇಕು. ಶ್ರೀಮತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಮುತ್ತಯ್ಯ, ಹೀಗೆ ಮಾಡಬೇಡ. ಆ ತರದಲ್ಲಿ ತೀರ್ಮಾನ ತಗೋಬೇಡ ದತ್ತಣ್ಣ. ನನ್ನ ಮಾತು ಕೇಳೋ. ನಾನು ಯಾಕೆ ಬಂದೆ ಇಲ್ಲಿಗೆ? ಬಂದು ಏನನ್ನ ಸಾಧಿಸ್ದೆ? ನೆಲ ನಂಬಿ ಬಂದಿದ್ ನಾನು ಹಾಗೆ ಇದ್ದೀನಿ. ಆದ್ರೆ ನನ್ನ ನಂಬ್ಕೊಂಡು ಬಂದ ಅಜ್ಜಿ ಶ್ರೀಮತಿ ಯಾಕೆ ಕಣ್ಮರೆ ಆದ್ರು? ನನ್ ಕೈ ಹಿಡಿದು ಕೆಲ್ಸಕ್ಕೆ ಹಚ್ಚಿದವ್ರೆ ಯಾಕೆ ನನ್ನಿಂದ ದೂರ ಹೊರಟೋದ್ರು? ನನಗೆ ಒಂದು ಅರ್ಥ ಆಗ್ತಿಲ್ಲ. ಛೇ, ಮಳ್ಳ ನೀನು. ನನ್ನ ನೋಡು, ಮರಿ ಮಕ್ಕಳ ಸಾವನ್ನೇ ಕಂಡಿದ್ದೇನೆ. ಆದ್ರೂ ಏನು ಆಗದೆ ಯಾಕಿನ್ನೂ ಬದುಕಿದ್ದೇನೆ. ನಾವು ಬದುಕಿದ್ದೀವಿ ಅನ್ನೋ ಒಂದೇ ಕಾರಣ ಸಾಕು ಮಗ, ಇನ್ನೂ ಚೆನ್ನಾಗಿ ಬದುಕೋದಕ್ಕೆ. ನಡಿ ಕೆಲಸ ಶುರು ಮಾಡುವ. ಇಲ್ಲ ಮುತ್ತಯ್ಯ, ನನಗಿಲ್ಲಿ ಯಾರಿದ್ದಾರೆ? ಹೊರಟೋಗ್ತೀನಿ ನಾನು ದಿಲ್ಲಿಗೆ. ನಾನು ವಾಪಸ್ ಹೊರಟೋಗ್ತೀನಿ. ಶಂಕರ್, ಶಂಕರ, ಪಾಪ ಶಂಕರ, ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ನಿನ್ನ ಮುಂಗುರುಳನ್ನು ನೇವರಿಸಿ ಬೀಸ್ತಾ ಇರೋ ಈ ಗಾಳಿಯಲ್ಲಿ ಅಜ್ಜಿ ಉಸಿರಿದೆ. ಇಲ್ಲಿಯ ಪ್ರತಿ ಹೊಸ ಚಿಗುರಿನ ಕಣ್ಣಿಂದ ಶ್ರೀಮತಿ ನಿನ್ನನ್ನು ನೋಡ್ತಿದ್ದಾಳೆ. ಮತ್ತಿಲ್ಲಿಗೆ ನಾನಷ್ಟೇ ಅಲ್ಲ, ಯಾರು ಬಂದಿದ್ದಾರೆ ನೋಡು. ಬೇಟಾ, ಅಮ್ಮ. ಶಂಕರ್, ಬೇಟಾ, ನಾನು ನಿನ್ ಜೊತೆಲಿ ಇರ್ತೀನೋ?
ಬಾಮ್ಮ ಬಾ